ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು 40 ಸೈಜಿಂದು ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ತೋಳಿನ ಲೆಂತು ಸ್ನೇಹಿತರೆ 9 ಇಂಚು. 9 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಬೇಕು. ಕೆಳಗಡೆಗೆ 1/2 ಇಂಚು, ಮೇಲ್ಗಡೆಗೆ 1/2 ಇಂಚು ಸ್ನೇಹಿತರೆ. ಮಾರ್ಜಿನಿಗೋಸ್ಕರ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕ್ಲೀನಾಗಿ ಶೇಪ್ ಹಾಕೋಬೇಕು ಸ್ನೇಹಿತರೆ. ಅದು ಚಾಪೀಸಲ್ಲಿ ಮಾರ್ಕ್ ಹಾಕಿದ್ದೀನಿ, ಹಂಗಾಗಿ ಸ್ವಲ್ಪ ದಪ್ಪ ಬಂದೈತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ನಾವು ಬಟ್ಟೆ ಎಲ್ಗಡುತ್ತೆ ಅನ್ನೋದಾದರೆ ನೀಟಾಗಿ ಗುಂಪಿನ್ಗಳನ್ನ ಹಾಕ್ಕೊಂಡು ಮಾರ್ಕ್ ಹಾಕಿರೋ ರೀತಿ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಎಲ್ಲೆಲ್ಲಿ ಮಾರ್ಕ್ ಹಾಕಿದ್ದೀವೋ ಅಲ್ಲಿಗೆ ನೀಟಾಗಿ ನಾಚು ಹಾಕೊಂಬಿಡಿ ಸ್ನೇಹಿತರೆ. ಯಾಕೆಂದರೆ ನಾಚು ಹಾಕೊಂಡ್ರೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಅದೇ ರೀತಿ ಫ್ರಂಟ್ ಶೇಪು ಸಹ ನಾನು ತಕ್ಕಂತ ಇದ್ದೀನಿ. ಫ್ರಂಟ್ ಶೇಪು ನಾನು ತೆಗಿಯಲ್ಲ, ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ತೆಗಿತಿದ್ದಿದ್ದು, ಆದರೂ ನಿಮಗೋಸ್ಕರ ತೆಗ್ದಿದ್ದೀನಿ ಸ್ನೇಹಿತರೆ. ಫ್ರಂಟ್ ಕಟ್ಟಿಂಗ ಮಾಡಿಕೊಂಡು ನಮಗೆ ಎಲ್ಲೆಲ್ಲಿಗೆ ಮಾರ್ಕ್ ಹಾಕಿದ್ನ ಅಲ್ಲಿಗೆಲ್ಲ ನೀಟಾಗಿ ನಾಚಕೋಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. ಬ್ಯಾಕಿನ ಲೆಂತು 15 ಇಂಚಿದೆ ಸ್ನೇಹಿತರೆ. 14 ಇಂಚು. 14 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿ 15 ಇಂಚು ಬ್ಯಾಕ್ ಲೆಂತ್ ತಗೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, 14 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಬೇಕು. ಯಾವುದೇ ಬ್ಲೌಸ್ ಅಳತೆ ಆಗಲಿ ಸ್ನೇಹಿತರೆ, ಬ್ಯಾಕ್ ಪಾರ್ಟೇ ಆಗಲಿ, ಫ್ರಂಟ್ ಪಾರ್ಟಿಗೆ 2 ಇಂಚು, ಬ್ಯಾಕ್ ಪಾರ್ಟಿಗೆ 1 ಇಂಚು. ಕೆಲವೊಂದು ಬ್ಲೌಸ್ಗಳು ಫ್ರಂಟು ಜಾಸ್ತಿ ಇರುತ್ತೆ, ಅದನ್ನು ನೋಡಿ ಅಳತೆ ತಗೊಳ್ಳಿ ಸ್ನೇಹಿತರೆ. ಶೋಲ್ಡರ್ ಬಂದು 11 ಇಂಚಿದೆ ಸ್ನೇಹಿತರೆ, 5.5 ಬರುತ್ತೆ. ಭುಜ 3.25 ತೊಗೊಂಡಿದ್ದೀನಿ ಸ್ನೇಹಿತರೆ. ನೆಕ್ಕು 2 ಇಂಚ್ ಬರುತ್ತೆ ಸ್ನೇಹಿತರೆ. 2 ಇಂಚಿಗಿನ್ನ 1 ಪಾಯಿಂಟ್ ಕಡಿಮೆನೇ ಬರುತ್ತೆ. ಬ್ಯಾಕಲ್ಲಿ ನೆಕ್ಕು ಕಡಿಮೆ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಸ್ನೇಹಿತರೆ. ಡೀಪ್ ನೀವು ಎಷ್ಟೇ ಇಟ್ಟರು ನೆಕ್ಕು ಕಡಿಮೆ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕೂ ಆಗೋಲ್ಲ. ಬೇಕಾದರೆ ಫ್ರಂಟಲ್ಲಿ ನೆಕ್ ಜಾಸ್ತಿ ಇಟ್ಕೊಳ್ಳಿ, ಡೀಪು ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಇಟ್ಕೊಳ್ಳಿ ಸ್ನೇಹಿತರೆ. ನಾನು ಬ್ಯಾಕಲ್ಲಿ ನೆಕ್ ಇಟ್ಕೊಂಡಿರೋದು 2 ಪಾಯಿಂಟಿಗೆ, ಇನ್ನೂ 1 ಪಾಯಿಂಟ್ ಕಡಿಮೆ ಸ್ನೇಹಿತರೆ, 2 ಇಂಚಿಗೆ. ಡೀಪು 6.5 ಐತೆ ಸ್ನೇಹಿತರೆ, ಬ್ಯಾಕಿಂದು ಡೀಪು. ಶೋಲ್ಡರ್ ಬಂದು 3.25 ಸ್ನೇಹಿತರೆ ಇಟ್ಕೊಂಡಿರೋದು. ಆರ್ಮೋಲ್ ಡೌನಿಂಗ್ ಇಟ್ಕೊಂಡಿರೋದು 6 ಇಂಚ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. 6 ಇಂಚ್ ಇಟ್ಕೊಂಡು ಎದೆ ಸುತ್ತಳತೆ ಬಂದು 9.25 ಇಟ್ಕೊಂಡಿದ್ದೀನಿ. 9.25ಗೆ 2 ಇಂಚು ಮಾರ್ಜಿನು ಸ್ನೇಹಿತರೆ ಇಟ್ಕೊಂಡಿರೋದು. ನೆಕ್ಕು ಹೇಳಿದ್ನಲ್ಲ ಸ್ನೇಹಿತರೆ, 2 ಇಂಚಿಗೆ 1 ಪಾಯಿಂಟ್ ಕಡಿಮೆ ಐತೆ ಸ್ನೇಹಿತರೆ. ಡೀಪ್ ಬಂದು 6.5 ಐತೆ ಫ್ರಂಟಿನ ಡೀಪು. ಅಷ್ಟೇ ಇಟ್ಕೊಂಡು ರೌಂಡ್ ಶೇಪ್ ನೀಟಾಗಿ ಮಾರ್ಕ್ ಹಾಕೋಬೇಕು ಸ್ನೇಹಿತರೆ. ಇಲ್ಲಿ ಆರ್ಮೋಲ್ ಹತ್ರ 1 ಇಂಚ್ ಇಟ್ಕೊಂಡು ನೀಟಾಗಿ ಮಾರ್ಕ್ ಹಾಕೊಬೇಕು ಸ್ನೇಹಿತರೆ. ಒಂದ್ಸಲ ನಾವು ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಸ್ನೇಹಿತರೆ. ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ನಾನು ಚೆಕ್ ಮಾಡಿದೆ, ಅದು 9 ಇಂಚ್ ಬಂತು. 9.25 ಐತೆ ಸ್ನೇಹಿತರೆ ಅವ್ರದ್ದು ಆರ್ಮೋಲು ರೌಂಡು. ಮತ್ತು ಅರ್ಧ ಇಂಚು ಹೆಚ್ಚಿಸ್ಕೊಂಡು ತಿರ್ಗಾ ಮತ್ತೆ ಕೆಳಗಡೆಗೆ ಇದು ಮಾರ್ಕ್ ಮಾಡಿದೆ ಸ್ನೇಹಿತರೆ. ಇವಾಗ ಪರ್ಫೆಕ್ಟಾಗಿ ಬರ್ತೈತೆ. ನೋಡಿದ್ರಲ್ಲ ಸ್ನೇಹಿತರೆ. ಈಗ ನೋಡಿದ್ರೆ ಭುಜ ಕೆಲವರು ಹೇಳ್ತಾರೆ ಶೋಲ್ಡರು ಎಷ್ಟು ಇಟ್ಕೊಂಡಿರ್ತೀವೋ ಆ ಆರ್ಮೋಲು ಅಷ್ಟೇ ಇಟ್ಕೋಬೇಕು ಅಂತ. ಕೆಲವ್ರದ್ದು ಆ ಥರ ಬರಲ್ಲ ಸ್ನೇಹಿತರೆ. ಇವ್ರದ್ದು ಶೋಲ್ಡರ್ ನೋಡಿದ್ರೆ 5.25 ಐತೆ, ಆರ್ಮೋಲ್ ನೋಡಿದ್ರೆ 6.5 ಬರುತ್ತೆ ಸ್ನೇಹಿತರೆ. ಕೆಲವ್ರದ್ದು ಬಾಡಿ ಜಾಸ್ತಿ ಇರುತ್ತೆ, ಆವಾಗ ಏನಾಗುತ್ತೆ, ನಾವು ಡೌನಿಂಗ್ ಅಷ್ಟು ಇಳಿಸ್ಲೇಬೇಕಾಗುತ್ತೆ. ಇಲ್ಲ ಅಂದರೆ ಅದೇ ಶೋಲ್ಡರ್ ಡ್ರಾಪ್ ಆಗೋದು, ಇಲ್ಲಾಂದರೆ ಒಂದು ಸ್ವಲ್ಪ ಬಾಡಿ ಹಿಡ್ದಂಗೆ ಆಗೋದು, ಈ ಥರ ಆಗುತ್ತೆ. ಈ ಥರ ಆಗೋದನ್ನು ಕಡಿಮೆ ಮಾಡಬೇಕು ಅಂದರೆ ಅವ್ರು ಎಷ್ಟು ಕೊಟ್ಟಿರ್ತಾರ ಅಳತೆಗೆ ಅದೇ ರೀತಿ ನೀಟಾಗಿ ಇಟ್ಕೊಂಡು ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡಿ ಮಾರ್ಕ್ ಹಾಕೋಬೇಕು ಸ್ನೇಹಿತರೆ. ನಾವು ಎಷ್ಟಿರುತ್ತೋ ಅಷ್ಟಕ್ಕೆ ಬಿಡು, ಇಷ್ಟೊಂಥರ ಬೇಡ, 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಅಂತ ಏನಾದರೂ ತಗೊಂಡ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ನಾನು 5.25 ಇದ್ದಿದ್ದರಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಅಂತೇಳಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡೆ. ಆದರೆ ಅವ್ರದ್ದು 9.5 ಬಂತು, ಹಂಗಾಗಿ 6.5 ತಗೊಂಡೆ ಸ್ನೇಹಿತರೆ. ನೋಡಿದ್ರಲ್ಲ, ಇದೇ ರೀತಿ ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ಫ್ರಂಟು ನೆಕ್ಕಿಗೆ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು ಸ್ನೇಹಿತರೆ. ಆಮೇಲೆ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟೇ ತಗೋಬೇಕು. ಆರ್ಮೋಲ್ ಹತ್ರನೂ ಅಷ್ಟೇ 1/2 ಇಂಚು ಎಕ್ಸ್ಟ್ರಾ ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಫ್ರಂಟು ಲೆಂತ್ ಇರೋದು 10.25 ಅವ್ರದ್ದು ಬಸ್ಟ್ ಪಾಯಿಂಟ್ ಬಂದಿರೋದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. 11 ಇಂಚು 2.5 ಇಂಚು
ಮಾರ್ಜಿನ್ ಹಿಡಿಯೋದಕ್ಕೆ ಅಂತ ತಗೊಂಡಿರೋದು ಸ್ನೇಹಿತರೆ. ನೋಡಿ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಫ್ರಂಟಿಗೆ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು ಅಂತ. ನಾನು ಆ ಶೇಪ್ಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ನೀಟಾಗಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅದೇ ರೀತಿ ಈಗ ಫ್ರಂಟು ಡೀಪು ಸ್ನೇಹಿತರೆ 6 1/2 ಐತೆ. 6 1/2 ಇಟ್ಕೊಂಡು ನೀಟಾಗಿ ರೌಂಡ್ ಶೇಪ್ ಹಾಕಿ ಮಾರ್ಕ್ ಹಾಕ್ತಿದ್ದೀನಿ ಸ್ನೇಹಿತರೆ. ಮಾರ್ಕ್ ಹಾಕಿ ಬೆಲ್ಟ್ ಪಟ್ಟಿ 3 1/2, ಮಧ್ಯ 2 1/2, ಸೈಡು 3 1/2 ಸ್ನೇಹಿತರೆ. ಇಷ್ಟಕ್ಕೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಮಾರ್ಕ್ ಹಾಕಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು. ನಾವು ಯಾವ ರೀತಿ ಮಾರ್ಕ್ ಹಾಕಿರ್ತೀವೋ ಅದ್ರ ಮೇಲೆ ನೀಟಾಗಿ ಕಟ್ ಮಾಡಬೇಕು ಸ್ನೇಹಿತರೆ. ಯಾರೇ ಬ್ಲೌಸ್ ಕಟ್ಟಿಂಗ್ ಮಾಡಲಿ ಸ್ನೇಹಿತರೆ, ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಮೇಯ್ನ್ ಇರಬೇಕಾಗಿರೋದು ತಾಳ್ಮೆ. ನಾವೇನಾದರೂ ಫಾಸ್ಟಾಗಿ ಕಟ್ ಮಾಡಬೇಕು ಅಂತ ಏನಾದರೂ ಕಟ್ ಮಾಡಿದ್ರೆ ಏನಾದರೂ ಒಂದು ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ತಾಳ್ಮೆಯಿಂದ ನೀಟಾಗಿ ಬ್ಲೌಸ್ ಕಟ್ಟಿಂಗ್ ಮಾಡಿದ್ರೆ ಎಂಥವ್ರಿಗೂ ಬರುತ್ತೆ ಸ್ನೇಹಿತರೆ, ಯಾರೂ ಬರ್ದಂಗಿರಲ್ಲ. ಅದು ಈಸಿನೇ ಇರುತ್ತೆ ಕಟ್ಟಿಂಗು ಎಲ್ಲ ಥರದ್ರಲ್ಲೂ. ನೋಡಿದ್ರಲ್ಲ ಸ್ನೇಹಿತರೆ ಈ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಇತ್ತು ಅಂತ. ಈ ರೀತಿ ಬ್ಲೌಸ್ ಕಟ್ಟಿಂಗಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ದಲೇ ಕೆಲವು ಜನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.